ಸರಿತಾ ಜಾನಕಿ ದೇವಿಯ ದೊಡ್ಡ ಸೊಸೆ. ಅವಳು ತುಂಬಾನೇ ವೇಸ್ಟ್ ಅಂತ ಅನ್ಕೋತಾಳೆ. ಅದಕ್ಕೆ ಮನೆ ಆಚೆ ಇರುವ ಎಲ್ಲಾ ಕೆಲ್ಸದಲ್ಲೂ ಅವಳನ್ನ ಇನ್ವಾಲ್ವ್ ಮಾಡೋದಿಲ್ಲ. ಸಪ್ನಾ, ಎಲ್ಲಿದೀಯಾ? ಮಾರ್ಕೆಟ್ ಇವತ್ತು ರಶ್ ಆಗಿರುತ್ತೆ. ಆಲ್ರೆಡಿ ಲೇಟ್ ಆಯ್ತು. ಹಾ, ಬಂದೆ ಅತ್ತೆ. ಅದೇ ಅಮ್ಮ ಲಂಡನ್ನಿಂದ ಹೊಸ ಪರ್ಸ್ ತಗೊಂಬಂದಿದ್ರಲ್ವಾ, ಅದನ್ ತಗೋತಿದ್ದೆ. ನಿಮ್ಗೋಸ್ಕರ ಹೊಸ ಪ್ಲಾಜೋ ತಂದ್ಕೊಟ್ಟಿದ್ದೆ ಅಲ್ವಾ, ಅದಾಕೊಂಡಿಲ್ವಾ? ಅರೆ ಸೊಸೆ, ಸೀರೆಲ್ಲೇ ಕಂಫರ್ಟಬಲ್ ಆಗಿರುತ್ ನಂಗೆ. ನಾಳೆ ಹಾಕೋತೀನಿ, ಆಯ್ತಾ? ಸರಿ, ದಿವಾಲಿ ಶಾಪಿಂಗ್ ಮಾಡ್ಬೇಕಲ್ವಾ, ಟೈಮ್ ಆಯ್ತು, ಬೇಗ ಬೇಗ ಹೋಗ್ಬೇಕು. ಹಾ, ಹೋಗೋಣ. ಅತ್ತೆ, ರಾತ್ರಿಗೆ ದಾಲ್ ರೈಸ್ ಮತ್ತೆ ರೊಟ್ಟಿ ಮಾಡ್ಲಾ ನಾನು? ಅವ್ರೆ, ಆಚೆ ಹೋಗೋವಾಗ ಈ ತರ ಮಧ್ಯದಲ್ಲಿ ಮಾತಾಡೋದು ಬೇಕಾಗಿತ್ತಾ? ಹಾ, ವೇಸ್ಟ್ ಅಂದ್ರೆ ದೊಡ್ಡ ವೇಸ್ಟ್ ನೀನು. ಏನ್ ಮಾಡ್ತೀಯೋ ಮಾಡು. ಅತ್ತೆ, ಸರಿತಾಕ ನಮ್ ಜೊತೆ ದಿವಾಲಿ ಶಾಪಿಂಗ್ ಬರ್ತಿಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ನೀನು ಮಾಡರ್ನ್, ಅವಳು ಎಷ್ಟು ಬಿಕಾರಿ ಅಂತ ನಿಂಗ್ ಗೊತ್ತು. ಅವಳಿಗೆ ಶಾಪಿಂಗ್ ಮಾಡಕ್ ಬೇರೆ ಬಂದ್ಬಿಡುತ್ತಾ? ಹಾ, ಬಾ ಹೋಗೋಣ, ಟೈಮ್ ಆಯ್ತು. ಅರೇ, ಗುಂಜನ್ ಕಾಲ್ ಮಾಡ್ತಾವಳೆ. ಹಾ ಮಗಳೇ, ಹೆಂಗಿದ್ಯಾ ತಾಯಿ? ನಾನಾ ಚೆನ್ನಾಗಿದ್ದೀನಿ. ಹಾ, ಎಲ್ಲರೂ ಚೆನ್ನಾಗಿದ್ದಾರೆ. ಸರಿ ಆಯ್ತು, ನಾನು ಶಾಪಿಂಗ್ ಹೋಗ್ ಬಂದ್ಮೇಲೆ ನಿನ್ನತ್ರ ಮಾತಾಡ್ತೀನಿ. ಏನಂದೆ? ಹಲೋ, ಕೇಳಿಸ್ತಿಲ್ಲ. ಏನಮ್ಮ? ಹಲೋ? ಅರೇ, ಕಟ್ಟಾಯ್ತು. ಸರಿ, ಬಂದ್ಮೇಲೆ ಕಾಲ್ ಮಾಡೋಣ. ಗುಂಜನ್ ಅವ್ರಾ? ಹಾ, ಮಾತಾಡ್ತಿದ್ಲು, ಏನೋ ಕಟ್ಟಾಯ್ತು. ಮತ್ತೆ ಕಾಲ್ ಮಾಡ್ದೆ, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಸರಿ ಆಯ್ತು, ಶಾಪಿಂಗ್ ಆದ್ಮೇಲೆ ಬಂದ್ ಕಾಲ್ ಮಾಡ್ತೀನಿ. ಸರಿತನ ಕಣ್ಣಲ್ಲಿ ನೀರು ತುಂಬಿತ್ತು. ಅತ್ತೆ ಮತ್ತೆ ಚಿಕ್ಕ ಸೊಸೆ ಶಾಪಿಂಗ್ ಮಾಡೋದಕ್ಕಂತ ಹೋಗ್ಬಿಡ್ತಾರೆ. ಅವಳು ಮನೆ ಕೆಲ್ಸ ಮಾಡ್ತಿರ್ತಾಳೆ. ಯಾವಾಗ್ಲೂ ಹಿಂಗೆ ಆಗ್ತಿತ್ತು. ಮನೆ ಕೆಲ್ಸ ಪೂರ್ತಿ ಅವಳು ಒಬ್ಳೇ ಮಾಡ್ಬೇಕಾಗಿತ್ತು. ತುಂಬಾ ಕಷ್ಟ ಆಗ್ತಿತ್ತು. ಚಿಕ್ಕ ಸೊಸೆ ಅಂತೂ ತುಂಬಾ ಸುಖವಾಗಿರ್ತಿದ್ಲು. ವಿಷಯ ಏನಂದ್ರೆ, ಅವಳು ಬಡ ಮನೆಯಿಂದ ಬಂದ ಹುಡುಗಿ. ಆದ್ರಿಂದ ಅವಳನ್ನ ಹೀಗ್ ನೋಡ್ಕೋತಿದ್ರು. ಆದ್ರೆ ಅವರ ಚಿಕ್ಕ ಸೊಸೆ ದೊಡ್ಡ ಧನವಂತರ ಮನೆಯಿಂದ ಬಂದ ಹುಡುಗಿ. ಅದಕ್ಕೆ ಜಾನಕಿ ದೇವಿ ಸ್ವಪ್ನನ ತಲೆ ಮೇಲೆ ಹತ್ತಿ ಕುಚ್ಕೊಂಡಿದ್ರು. ಇದನ್ನೆಲ್ಲ ನೋಡಿ ಕೂಡ ಸರಿತಾ ಏನೂ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಅವಳು ತುಂಬಾ ಒಳ್ಳೆಯವಳು. ಸರಿತಾ, ನೀನು ಅಮ್ಮನ ಜೊತೆ ಹೋಗಿಲ್ವಾ? ಒಬ್ಬಂಟಿಯಾಗೆ ಹೋಗ್ತೀಯಾ? ಅದು ಇಲ್ಲ, ಅದು ನಂಗೆ ತುಂಬಾ ತಲೆ ನೋತಿತ್ತು. ಅದಕ್ಕೆ ನಾನು ರೆಸ್ಟ್ ತಗೊಳ್ಳೋಣ ಅನ್ಕೊಂಡೆ. ಅದು ಅಲ್ದೆ ಮನೆಯಲ್ಲಿ ಕೆಲ್ಸ ಇತ್ತು. ನಿಮ್ಗೆ ರೊಟ್ಟಿ ತಗೊಂಬರ್ಲಾ? ಸರಿತಾ, ನನ್ ಜೊತೆ ಕೂತ್ಕೋ. ನಂಗೆ ಗೊತ್ತು ಅಮ್ಮ ನಿನ್ನ ಬಳಿ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ. ಇದ್ರ ಬಗ್ಗೆ ನಾನು ಅಮ್ಮನ ಬಳಿ ಮಾತಾಡ್ತೀನಿ. ಮನೆಯ ಎಲ್ಲಾ ಕೆಲಸವನ್ನ ನೀನೇ ನೋಡ್ಕೋ. ಮತ್ತೆ ರಾಜೇಶ್ಗೆ ಮದುವೆ ಆಗಿ ಸಪ್ನಾ ಮನೆಗೆ ಬಂದ ನಂತರ ನಿಂಗೆ ಇನ್ನೂ ಕಷ್ಟವನ್ನ ಕೊಡ್ತಾ ಇದ್ದಾರೆ. ಏನ್ ಪರವಾಗಿಲ್ಲ, ಇವಾಗೇ ಅಲ್ವಾ ಸ್ವಪ್ನಾಗೆ ಹೊಸದಾಗ್ ಮದ್ವೆ ಆಗಿರೋದು. ಸ್ವಲ್ಪ ತಂಗ್ಲೇ ಆಯ್ತಲ್ವಾ, ಅವಳು ಸ್ವಲ್ಪ ರೆಸ್ಟ್ ಮಾಡ್ಲಿ. ನಂಗೆ ಗೊತ್ತು ಸರಿತಾ, ನಿನ್ ಮನಸ್ಸು ಎಷ್ಟು ಕಷ್ಟಪಡ್ತಾ ಇದೆ ಅಂತ. ಆದ್ರೆ ನೀನು ಏನು ನನ್ನ ಹತ್ರ ಹೇಳ್ತಾ ಇಲ್ಲ. ಸರಿತಾ ಅಡ್ಗೆ ಮಾಡ್ತಿದ್ಲು. ಆಗ ಮನೆಯ ಚಿಕ್ಕ ಸೊಸೆ ಅತ್ತೆ ಜೊತೆ ಸೇರ್ಕೊಂಡು ತಂದಿರೋ ಬಟ್ಟೆನೆಲ್ಲ ನೋಡ್ತಾ ಇರ್ತಾರೆ. ರಾಜೇಶ್ ರೀ, ಈ ಜೀನ್ಸ್ ಹೆಂಗಿದೆ ನೋಡಿ. ಯಾವಾಗ್ಲೂ ಫೋನ್ ಜೊತೆನೇ ಕೂತಿರ್ತೀರ ನೀವು. ನನ್ ಮೇಲೆ ನಿಮ್ ಗಮನನೇ ಇಲ್ಲ. ಅರೆ ಸೊಸೆ, ನೀನು ಸ್ಲಿಮ್ ಅಂಡ್ ಟ್ರಿಮ್ ಆಗಿದ್ಯಾ. ನೀನು ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿರುತ್ತೆ. ನನ್ನ ಮಾಡರ್ನ್ ಸೊಸೆ ಸ್ಟೈಲಿಶ್ ಬಟ್ಟೆ ಹಾಕೋತಾಳೆ. ಯಾರಿಗೂ ಏನು ಕಡಿಮೆ ಇಲ್ಲ. ಅತ್ತೆ, ಈ ನೈಟ್ ಸ್ಯೂಟ್ ನೀವ್ ಹಾಕೊಳ್ಳಿ. ನನ್ಗೀ ಕಲರ್ ಇಷ್ಟ ಆಗಿಲ್ಲ. ನಾನು ಬ್ಲ್ಯಾಕ್ ಕಲರ್ ಇಟ್ಕೋತೀನಿ. ಅರೆ ಸೊಸೆ, ಏನ್ ಮಾತಾಡ್ತಿದೀಯಾ? ಈ ವಯಸ್ಸಲ್ಲಿ ನೈಟ್ ಸೂಟ್ ನನಗ್ ಬೇಕಾಗಿದ್ಯಾ? ಒಂದ್ ಕೆಲ್ಸ ಮಾಡೋಣ, ನಾಳೆ ಅದೇ ಅಂಗಡಿಗೆ ಹೋಗಿ ವಾಪಸ್ ಮಾಡಿ ಬೇರೆ ಕಲರ್ ತಗೊಳ್ಳೋಣ, ಆಯ್ತಾ? ಇಲ್ಲಾಂದ್ರೆ ನಾನು ಸರಿತಾಗೆ ಬೇಕಾದ್ರೆ ಕೊಡ್ಲಾ? ಅರೇ ಹುಡ್ಗಿ, ಹುಚ್ಚಿಡ್ದಿದ್ಯಾ ನಿಂಗೆ? ಇಷ್ಟು ಸುಂದರವಾದ ನೈಟ್ ಸೂಟ್ ಆ ಬಿಕಾರಿಗೆ ಕೊಡ್ತೀಯ ನೀನು? ನಿಮ್ ಅಕ್ಕನ ಬಗ್ಗೆ ಸ್ವಲ್ಪ ತಿಳ್ಕೋ ತಾಯಿ. ಅವಳು ಬಡ ಮನೆ ಹುಡುಗಿ. ಅವಳಿಗೆ ಇದೆಲ್ಲ ಅಭ್ಯಾಸ ಇಲ್ಲ. ಅವಳು ಓದಿದ್ದೂ ಇಲ್ಲ, ಓದಕ್ ಬರಲ್ಲ, ಬರ್ಯಕ್ ಬರಲ್ಲ, ಬೇರೆಯವ್ರ ಹತ್ರ ಹೆಂಗ್ ನಡ್ಕೋಬೇಕಂತನೂ ಗೊತ್ತಿಲ್ಲ. ಅವಳ ಬಗ್ಗೆ ಯೋಚನೆ ಮಾಡ್ಬೇಡ. ಈ ತರ ಮಾಡರ್ನ್ ಡ್ರೆಸ್ಸು ಇದೆಲ್ಲ ನಿನಗ್ ಮಾತ್ರನೇ ಚೆನ್ನಾಗಿರೋದು. ಮತ್ತೆ ನಾಳೆ ಹೋಗಿ ಬದ್ಲಾಯಿಸ್ಕೊಂಬೇಡಣ, ಅರ್ಥ ಆಯ್ತಾ? ಅರೇ ಗುಂಜನ್, ಫೋನ್ ಮಾಡೋದು ಮರ್ತೇ ಹೋಯ್ತು. ಫೋನ್ ಮಾಡ್ಬೇಕೀಗ್ಲೇ. ಮಿಸ್ ಕಾಲ್ ಬೇರೆ ಬಂದಿದೆ. ಹಲೋ, ಹಾ ಗುಂಜನ್, ಫೋನ್ ಮಾಡಿದ್ಯೇನು? ಹಾ ಅಮ್ಮ, ನಾಳೆ ಶಿಲ್ಪಿ ಮನೆಯವ್ರು ಬರ್ತಿದಾರಮ್ಮ. ಹಬ್ಬ ಇಲ್ಲೇ ಆಚರ್ಸೋಣ ಅಂತ ಅನ್ಕೊಂಡಿದ್ದಾರೆ. ಅತ್ತೆ ಅಂತಿದ್ರು ನಿಮ್ಮಮ್ಮನ ಸೊಸೆಂದ್ರನ್ನ ಕರ್ಕೊಂಡು ಬರಕ್ ಹೇಳು ಅಂತ. ಆಹಾ, ನೀವ್ ಹೇಳ್ಬೇಕಾ ಏನು? ಶಿಲ್ಪಿ ಕೂಡ ನನ್ ಮಗಳ್ ತರಾನೆ. ಖಂಡಿತ ಬೇಗ ಬಂದ್ಬಿಡ್ತೀವಿ. ನೀನು ಏನ್ ಯೋಚನೆ ಮಾಡ್ಬೇಡ, ಬೇಗ ಅಲ್ಲಿಗ್ ಬಂದ್ಬಿಡ್ತೀವಿ. ಸ್ವಪ್ನ ಸೊಸೆ ತುಂಬಾ ಮಾಡರ್ನ್. ಅಲ್ಲಿಗ್ ಬಂದು ಅವಳೆ ಎಲ್ಲಾ ನೋಡ್ಕೋತಾಳೆ. ತಾಯಿ ಮಗಳತ್ರ ಏನ್ ಹೇಳಿರ್ತಾಳೋ ಅದಕ್ಕೆ ಆಪೋಸಿಟ್ ಆಗತ್ತೆ. ಅವಳು ಮಾಡರ್ನಾಗ್ ಡ್ರೆಸ್ಸು ಮಾಡಿರ್ತಾಳೆ. ಆದ್ರೆ ಅಲ್ಲಿಗೋಗಿ ಏನು ಕೆಲ್ಸ ಮಾಡಿದ್ರೆ ಸೆಲ್ಫೀಸ್ ತಗೋತಾ ಕೂತಿರ್ತಾಳೆ. ಗುಂಜನ್ ನೋಡ್ತಾಳೆ, ಮಾಡ್ಬೇಕಾಗಿರೋ ಕೆಲ್ಸ ಎಲ್ಲ ಸರಿತಾ ನೋಡ್ಕೋತಾಳೆ. ಮನೆ ಆಚೆ ಒಂದು ಸುಂದರವಾದ ರಂಗೋಲಿ ಕೂಡ ಹಾಕಿರ್ತಾಳೆ. ಕಿಚನ್ ಅಲ್ಲಿ ಗುಂಜನ್ ಅವ್ರ ಅತ್ತೆ ಜೊತೆ ಸೇರ್ಕೊಂಡು ಮಾಡ್ಬೇಕಾಗಿರುವ ಕೆಲ್ಸ ಎಲ್ಲ ಮಾಡ್ತಾರೆ. ಹಾಲ್ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ಬಿಡ್ತಾರೆ. ಇದನ್ನೆಲ್ಲ ಗುಂಜನ್ ನೋಡ್ತಿರ್ತಾರೆ. ಆದ್ರೆ ಸ್ವಪ್ನ ಒಂದ್ ಗ್ಲಾಸ್ ಇಲ್ಲಿಂದ ತೆಗೆದು ಆ ಕಡೆ ಇಟ್ಟಿದ್ದಿಲ್ಲ. ಸಾಯಂಕಾಲ ಶಿಲ್ಪಿ ಅವ್ರ ಮನೆಯವ್ರು ಬರ್ತಾರೆ. ಅವಾಗ ಕೂಡ ಸರಿತಾ ಕೆಲ್ಸನೇ ಮಾಡ್ತಿರ್ತಾರೆ. ಅವ್ರು ಹೋದ್ಮೇಲೆ ಗುಂಜನ್ ಅವ್ರ ಅತ್ತೆ ಸರಿತಾ ಹತ್ರ ಬಂದು, ಸರಿತಾ ಸೊಸೆ, ನೀನು ತುಂಬಾನೇ ಸಂಸ್ಕಾರ ಇರುವ ಹುಡುಗಿ.
ನೀನು ಮನೇಲಿ ಏನೇನ್ ಮಾಡ್ಬೇಕೋ ಎಲ್ಲ ಕೆಲ್ಸಗಳ್ನ ಚೆನ್ನಾಗ್ ಮಾಡಿದ್ಯಾ ತಾಯಿ. ತುಂಬಾ ಧನ್ಯವಾದ. ಇವತ್ತಿನ ದಿನ ನಿನ್ನಿಂದಾನೇ ಪೂರ್ತಿ ಆಯ್ತು ನೋಡು. ಇಲ್ಲಿ ನಮ್ಗ್ ಯಾರಿಗೂ ರಂಗೋಲಿ ಹಾಕಕ್ಕೆ ಬರೋದಿಲ್ಲ ನೋಡು. ಗುಂಜನ್ ಜೊತೆ ಸೇರ್ಕೊಂಡು ತುಂಬಾ ಸುಂದರವಾದ ರಂಗೋಲಿಯನ್ನು ಹಾಕಿದ್ಯಾ ನೀನು. ನೆಂಟ್ರೆಲ್ಲ ತುಂಬಾ ಹೊಗಳಿದ್ರು ನೋಡ್ಕೊ. ಮದ್ವೆ ಸಮಯದಲ್ಲಿ ಕೂಡ ನೀನು ನನ್ ಜೊತೆನೇ ಇದ್ದು ನಮ್ಗೆ ಸಹಾಯ ಮಾಡ್ಬೇಕಾಯ್ತಾ? ನೀನಿಲ್ಲಿದ್ರೆ ನನ್ಗಿನ್ಮೇಲೆ ಚಿಂತೆನೇ ಇರೋದಿಲ್ಲ ನೋಡು. ಥ್ಯಾಂಕ್ ಯು ಸರಿತಾ ಅತ್ಗೆ. ಆಶೀಶ್ ಹೇಳ್ತಿದ್ರು ನೀವ್ ಹಾಕಿರುವ ರಂಗೋಲಿ ತುಂಬಾನೇ ಚೆನ್ನಾಗಿತ್ತು ಅಂತ, ಮತ್ತೆ ಎಲ್ಲರೂ ನಿಮ್ಮನ್ನ ಹೊಗಳುತ್ತಿದ್ರು. ಹೌದತ್ಗೆ, ನೀವ್ ಬಂದಿದ್ದಿಂದ ಇವತ್ತು ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗಿತ್ತು ನೋಡಿ. ಎಲ್ಲರೂ ತುಂಬಾ ಚೆನ್ನಾಗಿತ್ತಂತ ಹೊಗಳಿದ್ರು. ಅಮ್ಮ, ಸರಿತಾ ಅತ್ಗೆ ಅಂತಹ ಒಂದು ಸೊಸೆ ಸಿಕ್ಕಿದ್ದಕ್ಕೆ ನೀನ್ ತುಂಬಾ ಲಕ್ಕಿ ಗೊತ್ತಾ? ಎಲ್ಲಾರ್ ಬಾಯಲ್ಲಿ ಸರಿತಾನ್ ಬಗ್ಗೆ ಹೊಗಳ್ತಿರೋದು ಕೇಳಿದ ತಕ್ಷಣ ಅವ್ರ ಅತ್ಗೆ ಒಂದ್ ನಿಮಿಷ ಯೋಚನೆ ಮಾಡ್ತಾಳ. ಯಾವಾಗ್ಲೂ ಅವಳು ವೇಸ್ಟ್ ಅಂತ ಡಿಸ್ಕರೇಜ್ ಮಾಡ್ತಿದ್ರು. ಆದ್ರೆ ಇವತ್ತಿನ ದಿನ ಅವಳನ್ನ ಎಲ್ಲರೂ ಹೊಗಳ್ತಿದ್ರು. ಜಾನಕಿ ದೇವಿಗೆ ಅವಳು ಮಾಡಿರೋ ತಪ್ಪು ಅರ್ಥ ಆಗತ್ತೆ, ಮತ್ತೆ ಕ್ಷಮಾಪಣೆನೂ ಕೇಳ್ಬೇಕಂತ ಅನ್ಕೋತಾಳೆ. ಅತ್ತೆ, ಇವತ್ ನಾವಿಬ್ರು ಇಲ್ಲಿ ಕಿಚನಲ್ಲಿ ಜಾಸ್ತಿ ಕೆಲ್ಸ ಮಾಡ್ತಿದೀವಿ. ಆದ್ರೆ ಸರಿತಾ ಅಕ್ಕ ಎಲ್ಲಿ? ನನ್ಗಿಲ್ ತುಂಬಾ ಶೆಕೆ ಆಗ್ತಿದೆ. ನಾನ್ ಹೋಗ್ ಸ್ವಲ್ಪತ್ ಮಲ್ಕೊಳ್ಳಾ? ಸರಿತಾ ಮತ್ತೆ ಅಜಯ್ ಆಚೆ ಹೋಗಿದ್ದಾರೆ. ನಾನೇ ಅವ್ರನ್ನ ಮೂವಿ ನೋಡಕ್ ಕಳ್ಸಿದ್ದು. ಎಷ್ಟು ವರ್ಷ ಆಯ್ತು ಗೊತ್ತಾ ಪಾಪ ಆ ಮಕ್ಕಳಿಗೆ ಮದ್ವೆ ಆಗಿ. ಒಂದಿನ ಕೂಡ ಅವ್ರ ಆಚೆ ಎಲ್ಲೂ ಹೋಗಿಲ್ಲ, ಅದಕ್ಕೆ ಕಳ್ಸಿದೀನಿ. ಆದ್ರಿಂದ ಇವತ್ ಮನೆ ಕೆಲ್ಸ ನೀನ್ ಮಾಡ್ಕೋ, ನಾನು ಮಾಡ್ತಿದ್ದೀನಲ್ವಾ. ಅರೇ, ಇಬ್ರು ಸೇರಿ ಮಾಡಿದ್ರೆ ಕೆಲ್ಸ ಬೇಗ ಮುಗ್ದೋಗತ್ತೆ. ಅರೆ, ಈ ಅತ್ತೆಗೇನಾಯ್ತು? ನೆನ್ನೆವರೆಗೂ ಅವಳು ವೇಸ್ಟ್ ಅಂತಿದ್ರು, ನನ್ನ ಹಿಂದ್ಗಡೆನೆ ಸುತ್ತಾಡ್ತಿದ್ಲು. ಇವಾಗೆಲ್ಲ ಉಲ್ಟಾ ಆಗಿದೆ. ಈಗೇನ್ ಮಾಡೋದು? ಇವ್ರನ್ನ ಸಂತೋಷವಾಗಿ ಇಟ್ಕೋಬೇಕಂದ್ರೆ ಕೆಲ್ಸ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಆಮೇಲೆ ನನ್ನ ಟಾರ್ಚರ್ ಮಾಡ್ತಾಳ. ಸ್ವಪ್ನ, ಏನಾದ್ರೂ ಹೇಳಿದ್ಯಾ? ಏನೂ ಇಲ್ಲ. ಅವತ್ತಿನ ದಿನ ಅವ್ರ ಮಧ್ಯೆ ಇರುವ ಭೇದ ಭಾವನ ಎಲ್ಲಾನು ತೆಗೆದ್ಬಿಡ್ತಾರೆ ಅವ್ರ ಅತ್ತೆ. ಸ್ವಪ್ನ ಅಂದ್ರೆ ಅವ್ರ ಅತ್ತೆಗೆ ಎಷ್ಟಿಷ್ಟ ಆಯ್ತೋ ಅಷ್ಟೇ ಇಷ್ಟ ಸರಿತನ್ ಮೇಲೇನೂ ಇತ್ತು. ಇದನ್ನೆಲ್ಲ ನೋಡಿ ಸರಿತಾ ಸಂತೋಷವಾಗಿದ್ಲು. ಯಾವ ಪ್ರೀತಿಗೋಸ್ಕರ ಅವಳು ನೋಡ್ತಿದ್ಲು, ಅವತ್ತಿನ ದಿನ ಅವಳಿಗದ್ ಸಿಕ್ಬಿಡ್ತು.